ನಮಸ್ಕಾರ ಯೂಟ್ಯೂಬ್ ಮಂದಿಗೆ. ಯಾಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಮಂದಿಗೆ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡುವಾಗ ನೀವು ಒಂದು ಗಲತ್ ಅಂದ್ರೆ ಲಪಡ ಮಾಡಿ ಅಪ್ಲೋಡ್ ಮಾಡ್ತಾರೆ ವಿಡಿಯೋಗಳನ್ನ. ಹಂಗೆ ಮಾಡಕ್ಕೆ ಹೋಗ್ಬೇಡ ಅಂತೇಳಿ ನಾ ಈ ವಿಡಿಯೋ ಹೇಳತ್ತೇನೆ ನಿಮಗೆ. ಅಂದ್ರೆ ವಿಡಿಯೋ ಅಪ್ಲೋಡಿಂಗ್ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಸ್ಕ್ರೀನ್ಗೇನು ತೋರಿಸೋದಿಲ್ಲ, ನಿಮಗೆ ನಮ್ಮ ಅರ್ಥ ಆಗೋ ಭಾಷೆ ಒಳಗೆ ಹೇಳ್ತಾನೆ. ಹೆಂಗಪ್ಪ ಅಂದ್ರೆ ಒಂದು ಯೂಟ್ಯೂಬ್ ಸ್ಟುಡಿಯೋ ಅಂತ ಇದು ನೋಡಿದಿರಿ, ಅದನ್ನು ಡೌನ್ಲೋಡ್ ಮಾಡ್ಕೊರಿ. ಆಮ್ಯಾಗ ಯೂಟ್ಯೂಬ್ ಸ್ಟುಡಿಯೋ ಅಂತ ಡೌನ್ಲೋಡ್ ಮಾಡ್ಕೊಂಡ್ಮ್ಯಾಗ ನಿಮ್ಮ ಅಕೌಂಟ್ ಆಲ್ರೆಡಿ ಅದಕ್ಕೆ ರಿಜಿಸ್ಟರ್ ಆಕೈತೆ ಅದು ಯೂಟ್ಯೂಬ್ ಕಡಿದ್ರೆ. ಮ್ಯಾಗ ಒಂದು ಪ್ಲಸ್ ಪಾಯಿಂಟ್ ಕಾಣ್ತೈತೆ ನೋಡ್ರಿ. ಆ ಪ್ಲಸ್ ಪಾಯಿಂಟ್ ಏನು ಕಾಣ್ತೈತಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಅವಾಗ ನೀವು ಯಾವ ವೀಡಿಯೋಗಳದಾವಲ್ಲ ನಿಮ್ಮ ಕಡೆ ನೀವು ಏನು ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡೇರಿ ಆ ವಿಡಿಯೋಗಳೆಲ್ಲ ಡೈರೆಕ್ಟ್ ಅಪ್ಲೋಡ್ ಆಕ್ಕಾವು. ಯಾಕಂದ್ರೆ ಅಷ್ಟು ಈಜಿ ಆಕೈತಿ. ಯಾಕಂದ್ರೆ ನೀವು ಚಾನಲ್ ಮ್ಯಾಗ ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿ ಅಂದ್ರೆ ಯೂಟ್ಯೂಬ್ದಾಗ ಹೋಗಿ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಪಿತಪ್ ನೀವು ವಿಡಿಯೋ ನೀನ ಕ್ಲಿಕ್ ಮಾಡ್ಬೋದು. ಅಂಥವು ಹಲವಾರು ಘಟನೆಗಳು ಆಗಿದಾವ್ರಿ. ಹಂಗೆ ವಿಡಿಯೋ ನೋಡಿ ಚಾನಲ್ ಡಿಲೀಟ್ ಹಾಕೋರಿ ನಿಮ್ಗೆ ಹೊಳ್ಳಿ. ನೀವು ಬಿಗಿನಿಂಗ್ ಕ್ರಿಯೇಟರ್ಸಿಗೆ ಅದ ನಿಮ್ಮ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ. ಆದರೆ ಅದನ್ನು ಹೊಸ ವಿಡಿಯೋ ಮಾಡ್ರಿ, ವಿಡಿಯೋ ಯಾಕೆ ನೋಡಬಾರ್ದು ಅಂತೇಳಿ. ಆದ್ರೆ ನೀವು ಚಾನಲ್ದಾಗ ಅಪ್ಲೋಡ್ ಮಾಡ್ತಿರಲ್ಲ ವಿಡಿಯೋ ಅದು ಲಪಡ ಆಕತಿ. ತಪ್ಪು ನೀನು ವಿಡಿಯೋ ಕ್ಲಿಕ್ ಆತಂದ್ರೆ ಅದೆಲ್ಲ ಲಪಡ ಆಕತಿ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಾಗ ಹೇಳ್ತಾನೆ. ಅದಕ್ಕೆ ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಯೂಟ್ಯೂಬ್ದವ್ರು ಒಂದು ಆ್ಯಪ್ ಮಾಡಿದ್ದಾರೆ. ಆದಷ್ಟು ಅದನ್ನು ಯೂಸ್ ಮಾಡಿರಿ ನೀವು. ಅದ್ರಾಗ ನಿಮ್ಮ ಚಾನಲ್ ಹೆಂಗೆ ಗ್ರೋತ್ ಆಗತೈತಿ, ಡೌನ್ ಹೆಂಗೆ ಆಗತೈತಿ ಎಲ್ಲ ಗೊತ್ತಾಗೈತಿ. ಯಾರ್ಯಾರಿಗೆ ಇದು ಐತೆ ಅಂತೇಳಿ ಅವ್ರಿಗೆ ಗೊತ್ತೈತಿ. ಅದ್ರ ಭಾಳ GMT ಅಂತೇಳಿ ಭಾಳ ಲಟ್ ಐತ್ರಿ. ಅದಕ್ಕೆ ಹೇಳಿದ್ರಿ ನಿಮಗೆ ವಿಡಿಯೋ ಮ್ಯಾಗ ಒಂದು ಅದನ್ನು ಓಪನ್ ಮಾಡಿದ ಮ್ಯಾಗ ಒಂದು ಪ್ಲಸ್ ಪಾಯಿಂಟ್ ಕಾಣ್ತೈತಿ, ಕ್ಲಿಕ್ ಮಾಡಿರಿ. ನಿಮ್ಮ ಡೈರೆಕ್ಟ್ ಅದಕ್ಕೆ ಏನೇನೈತಿ ಹ್ಯಾಶ್ಟ್ಯಾಗ್ ಒಟ್ಟ ಎಲ್ಲ ಹಾಕ್ರಿ. ಅಂದ್ರೆ ನಿಮ್ಮ ಅದಕ್ಕೆ ಏನೇನು ಬರೀತಾರೆ ತಮ್ಮನೆಲ್ಲ ನಿಮ್ಮದು ಒಂದು ಟೈಟಲ್ ಬರೀತಾರಲ್ಲೋ. ಈಗ ನೀವೇನಾರ ಬ್ಲಾಗ್ ಚಾನಲ್ ಮಾಡಿದ್ರೆ ಬ್ಲಾಗಿಂಗ್ ಅಂತೇಳಿ ಬರೀತಿರಲ್ಲೋ, ಅದನ್ನು ಕಮೆಂಟ್ದು ಯಾವ ಲಿಂಕ್ ಹಾಕಕ್ಕೆ ಹೋಗ್ಬೇಡ್ರಿ. ನಾ ಮೊದಲೇ ಹಿಂದಿನ ವಿಡಿಯೋದಾಗ ಇದೆ ನಿಮ್ಗೆ ಲಿಂಕ್ ಅದು ಯಾವ ಹಾಕಕ್ಕೆ ಹೋಗೋದಂಗೆ. ಅದಕ್ಕೆ ಹೇಳೋದು ನೀವು ಇಷ್ಟು ಅವನ್ನೆಲ್ಲ ಬರ್ದವ್ರು ಅಪ್ಲೋಡ್ ಮಾಡೋದು, ಡೈರೆಕ್ಟ್ ಅನ್ಲಿಸ್ಟೆಡ್ ಅಪ್ಲೋಡ್ ಮಾಡೋದು, ನೆಕ್ಸ್ಟ್ ಪ್ರೈವೇಸಿನ ಮಾಡಿಬಿಟ್ರೆ ಮುಗಿದು ಹೋಗ್ತು ನೋಡಪ್ಪ. ಎಲ್ಲ ರೆಡಿ ಆತಪ್ಪ. ನಿನ್ನ ಒಂದು ವಿಡಿಯೋ ಅದ್ರ ಮ್ಯಾಗ ಅಪ್ಲೋಡ್ ಆಗಿ ಅಂದ್ರೆ ಆಮ್ಯಾಗ ಪಬ್ಲಿಷ್ ಮಾಡಿಬಿಡು. ನಿನ್ನ ಟೈಮಿಂಗ್ ಸೆಟ್ ಇರ್ತೈತಿಲ್ಲ, ಪಬ್ಲಿಷ್ ಮಾಡಿಬಿಡಿ. ಇಷ್ಟ ಬಗ್ಗೆ ಇರುತ್ತೆ. ಯಾರ ಕಡೆ ಯೂಟ್ಯೂಬ್ ಸ್ಟುಡಿಯೋ ಇಲ್ಲ ಅವ್ರು ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ರಿ ಒಂದು ಗಜ್ಜ. ನಿಮ್ದು ಚಾನಲ್ ಪರ್ಫಾರ್ಮೆನ್ಸ್ ಎಲ್ಲ ಗೊತ್ತಾಗೈತಿ. ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಇದು ಮೊದಲ ಗೊತ್ತಿಲ್ಲ ಅರ್ಧ ಮಂದಿಗೆ ಯೂಟ್ಯೂಬ್ ಸ್ಟುಡಿಯೋ ಏನಂದ್ರೆ ಅಂತೇಳಿ. ನೋಡ್ರಿ ಈ ವಿಡಿಯೋ ಏನಾರ ನಿಮ್ಮ ಇಂತಲ್ಲಿ ಬಂದೈತೆ ಅಂದ್ರೆ ನನ್ನ ಮಾತು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪಕ್ಕಾ ಸಬ್ಸ್ಕ್ರೈಬ್ ಮಾಡಿರಿ. ಯೂಟ್ಯೂಬ್ ಸ್ಟುಡಿಯೋನು ಅನ್ನೋದು ಒಂದು ಇರ್ತೈತಿಪ್ಪ ಅನ್ನೋರಿಗೆ ಗೊತ್ತಾಕತಿ. ಗೊತ್ತಿದ್ದವ್ರಿಗೆ ಇದ್ದಂಗೆ ಆತ್ರಿ. ಆದ್ರೆ ಹೇಳತ್ತಾನ ಅದ್ರಾಗ ಅಪ್ಲೋಡ್ ಮಾಡೋದು ಬಂದೈತಿ ಪೈಸಲ್ಲ. ಅದನ್ನು ಅವ್ರು ಹಂಗೆ ಲಪಡ ಆಗೋ ಸಂಬಂಧನ ಅದ್ರಾಗ ಅಪ್ಲೋಡ್ ಮಾಡಿರಿ ಅಂತ ಕೊಟ್ಟಾರೆ ಮ್ಯಾಕ್ ಪ್ಲಸ್ ಪಾಯಿಂಟ್. ಅಂದ್ರೆ ನೀವು ಯೂಟ್ಯೂಬ್ದಾಗ ವಿಡಿಯೋ ಹಾಕುವಾಗ ಲಪಡ ಆಗತ್ತಿದ್ದು. ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಸ್ಟುಡಿಯೋ ಒಳಗೆ ಒಂದು ಪ್ಲಸ್ ಪಾಯಿಂಟ್ ಕೊಟ್ಬಿಟ್ರಿ. ನಿನ್ನ ಚಾನಲ್ಗೆ ಇಲ್ಲಿಂದನೇ ವಿಡಿಯೋ ಅಪ್ಲೋಡ್ ಮಾಡು. ಗೊತ್ತಾತ್ರಿ? ಏನಾರ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಐತಿರಲ್ಲ ಅದಕ್ಕೆ ಮಾಡಿರಿ, ಗೊತ್ತಾಕತಿ ನನಗೆ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮರಿದ್ದೆ ದಯವಿಟ್ಟು. ಇಷ್ಟಾರ ನಾ ಏನು ಹೇಳೋದಿಲ್ಲ, ನಂದು ಕೈ ನುಸಾಕತ್ತಿದ್ರಿ ಅದ್ರ ಹಿಡ್ಲಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ.